ಹಾಯ್ ಹಲೋ ನಮಸ್ಕಾರ ಸಣ್ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ 2 ಕಪ್ ಆಗೋಷ್ಟು ದೋಸೆ ಅಕ್ಕಿನ ಒಂದು 4 ಗಂಟೆ ನೆನೆಸಿದ್ದೀನಿ. 4 ರಿಂದ 5 ಗಂಟೆ ಆದರೂ ನೆನೆಸಬೇಕು. ಹಾಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ದೋಸೆಗೆ ಮೆಂತ್ಯನೇ ಮುಖ್ಯ, ಅದಕ್ಕೋಸ್ಕರ ಮೆಂತ್ಯನ 4 ಗಂಟೆ ನೆನೆಸಿದ್ದೀನಿ. ಬೆಲ್ಲ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಮ್ಮಿನೂ ಹಾಕೋಬೋದು, ಜಾಸ್ತಿನೂ ಹಾಕೋಬೋದು. ಸ್ವೀಟ್ ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ಅಥವಾ ಬೆಲ್ಲ ತಿನ್ನಲ್ಲ ಅಂತಿರೋರು ಬೆಲ್ಲನ ಸ್ಕಿಪ್ ಮಾಡಿದರೂ ಚೆನ್ನಾಗಿರುತ್ತೆ. ದೋಸೆ ಮಾಡ್ಕೊಂಡಾಗ ಚಟ್ನಿ ಮಾಡ್ಕೋಬೇಕಷ್ಟೆ. ಹಾಗೆ ತೆಳು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ಕಾಯಿ ತುರಿ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ದೊಡ್ಡ ಗಡಿ ಆಗೋಷ್ಟು 1 ಗಡಿ ಫ್ರೆಶ್ ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಈ ಅಕ್ಕಿನ ಹಾಕಿ ಹಾಗೆ ಅದ್ರ ಜೊತೆ ಮೆಂತ್ಯನೂ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ತೊಳೆದು ನೆನೆಸಿ ಇಟ್ಟಿರೋದು ಅದನ್ನು ನೀರು ಸಮೇತವಾಗಿ ಹಾಕ್ತಾಯಿದ್ದೀನಿ. ಮೆಂತ್ಯವನ್ನು ಹಾಕ್ಕೊಳ್ಳಿ. ಇಲ್ಲ 1 ರೌಂಡು ಇದನ್ನು ರುಬ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ. ನಾನು ಮೊದಲೇ ಹೇಳಿದ್ದೀನಿ, ಬೆಲ್ಲ ಆಪ್ಷನಲ್ಲೂ ಹಾಕ್ಕೊಳ್ಬೋದು, ಇಲ್ಲ ಬಿಡ್ಬೋದು, ಅಥವಾ ಸ್ವಲ್ಪ ಬೇಕಾದರೂ ಹಾಕೋಬೋದು. ಅವರವರ ಇಷ್ಟ, ಸ್ವೀಟ್ ಇಷ್ಟಪಡೋರು ಹಾಕೋಬೋದು. ಹಾಗೆ ನೆನೆಸಿ ಇಟ್ಟಿರೋಂಥ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಎಲ್ಲನೂ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪ ರುಬ್ಕೋಬೋದು. ನಾನು ಎಲ್ಲನೂ ಒಟ್ಟಿಗೆ ರುಬ್ಕೋತಾ ಇದ್ದೀನಿ. ಮಿಕ್ಸಿ ಲೋಡ್ ಆಗುತ್ತೆ ಅಂದರೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು. ಸ್ವಲ್ಪ ರುಬ್ಬಾದ್ಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದೊಂದು ರೌಂಡ್ ಎಲ್ಲನೂ ತಿರುಗಿಸ್ಕೊಂಡು ಒಂದೊಂದೇ ಐಟಮ್ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಕಾಯಿ ತುರಿ ಎಲ್ಲ ಹಾಕಿ ಆದಮೇಲೆ ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಈ ಥರ ಆಗಬೇಕು ಹಿಟ್ಟು. ಕಾಯಿ ತುರಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹಿಟ್ಟು ರುಬ್ಬಿದ್ದೀನಿ. ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಕೊಳ್ಳೋದಿದ್ರೆ ನೀವು ಅದೇ ಲೋಡ್ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು. ಈ ಥರ ಹಿಟ್ಟು ರುಬ್ಬಿ ಆದಮೇಲೆ ಜಾಸ್ತಿ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಉಪ್ಪು ಕೂಡ ನಾನು ಈಗ ಹಾಕ್ತಾ ಇಲ್ಲ. ದೋಸೆ ಮಾಡೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೋತೀನಿ. ಇವಾಗ ಇದು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಹೀಗೆ ಮೇಲಿಗೆ ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾ ಇಲ್ಲ, ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ದೋಸೆ ಮಾಡ್ಕೊಡೋ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನ ಒಂದು 8 ಅವರ್ಸ್ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಜಾಸ್ತಿ ಟೈಮ್ ಬಿಟ್ರೂ ಹುಳಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಯಾವ ಥರ ಹಿಟ್ಟು ಉಬ್ಬಿಕೊಂಡು ಬಂದಿದೆ ಅಂತ. ಇದನ್ನು ಚೆನ್ನಾಗಿ ನೀರು ಹಾಕಿ ಮೇಲ್ಗೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಹಿಟ್ಟು ಗಟ್ಟಿಯಾಗಿದೆ. ಇದಕ್ಕೆ ಮತ್ತೆ ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ರುಬ್ಬೇಕಿದ್ರೆ ಉಪ್ಪನ್ನು ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟು ದೋಸೆ ಮಾಡೋ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಹಾಕೋದೆ. ಸೆಕೆ ಇರೋ ಟೈಮಲ್ಲಿ ಜಾಸ್ತಿ ಇದನ್ನು ಬಿಡಬೇಕು ಅಂತಿಲ್ಲ, ಯಾಕಂದರೆ ಬೇಗ ಹುಳಿ ಬಂದುಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಹಿಟ್ಟು ಈಗ ಉಪ್ಪು ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಒಂದು ತವನ ಬಿಸಿಗಿಟ್ಕೊಂಡು ಇವಾಗ ದೋಸೆನ ಮಾಡ್ಕೋಬೋದು. ಇದು ತುಂಬ ಮೆತ್ತಗೆ ಬರುತ್ತೆ, ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ. ನೋಡಿ ಇವಾಗ ಈ ಥರ 1 ರೌಂಡ್ ಅಷ್ಟೇ ತಿರುಗಿಸ್ಕೊಂಡು ದಪ್ಪಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ಹೋಲೆಲ್ಲ ಬೀಳ್ತಾ ಇದೆ, ಬೀಳೋ ತನಕ ಹಂಗೆ ಬಿಡಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಎಣ್ಣೆನೂ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಥರ ಆದಮೇಲೆ ಅದನ್ನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಡಬೇಡಿ. ಬೆಲ್ಲ ಎಲ್ಲ ಹಾಕೋದ್ರಿಂದ ಅಡಿಗಡೆಯಿಂದ ಸೀದು ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಅದನ್ನು ಈ ಥರ ಉಲ್ಟಾ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಬೆಲ್ಲ ಅವಲಕ್ಕಿ ಎಲ್ಲ ಹಾಕೋದ್ರಿಂದ ಸ್ಮೂತಾಗಿರುತ್ತೆ, ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ನೋಡಿ ಇವಾಗ ಕಲರ್ಫುಲ್ ಆಗಿರುವ ತುಂಬ ರುಚಿಯಾಗಿರುವ ಮೆಂತ್ಯ ದೋಸೆ ರೆಡಿಯಾಗಿದೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್